ಹಾಯ್ ಫ್ರೆಂಡ್ಸ್, ಮಯೂ ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲಿ ಆಲೂಗಡ್ಡೆಯಿಂದ ಚಿಪ್ಸ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ವರ್ಷವಿಟ್ಟರೂ ಹಾಳಾಗುವುದಿಲ್ಲ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನಾನು ಇಲ್ಲಿ 25 kg ಆಲೂಗಡ್ಡೆಯಿಂದ ಮಾಡ್ತಾ ಇರೋದು. ನೋಡಿ, ಈ ರೀತಿ ದೊಡ್ಡ ಸೈಜಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ. ಇವಾಗ ಮಾರ್ಕೆಟ್ನಲ್ಲಿ ತುಂಬ ಸುಲಭವಾಗಿ ಆಲೂಗಡ್ಡೆ ಬರುತ್ತದೆ ಚಿಪ್ಸಿಗೋಸ್ಕರ. ಈ ರೀತಿ ಇರುವ ದೊಡ್ಡ ಸೈಜಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ. ಬೇಸಿಗೆಯಲ್ಲಿ ಮಾಡಿ ಇಟ್ಟುಕೊಂಡರೆ ವರ್ಷವಿಟ್ಟರೂ ಹಾಳಾಗುವುದಿಲ್ಲ. ಅದಕ್ಕೋಸ್ಕರ ಬೇಸಿಗೆಯಲ್ಲಿ ಮಾಡಿಕೊಳ್ಳಿ. ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಒಂದೇ ಸಲ ಎಲ್ಲ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು. ಮಾಡುವಾಗ ಸುಲಭವಾಗುತ್ತದೆ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಸಿಪ್ಪೆ ತೆಗೆದ ತಕ್ಷಣ ನೀರಿನಲ್ಲಿ ಹಾಕಿಕೊಳ್ಳಿ. ಇಲ್ಲಿ ನಾವು ಪ್ರತಿಯೊಂದು ಆಲೂಗಡ್ಡೆಯ ಸಿಪ್ಪೆ ತೆಗೆದ ತಕ್ಷಣ ನೀರಿನಲ್ಲಿ ಹಾಕಿಕೊಳ್ಳಬೇಕು. ನೀರಿನಲ್ಲಿ ಹಾಕುವುದರಿಂದ ಆಲೂಗಡ್ಡೆ ಸ್ವಲ್ಪನೂ ಕಪ್ಪಾಗುವುದಿಲ್ಲ. ಮಿಕ್ಕಿರುವ ಎಲ್ಲ ಆಲೂಗಡ್ಡೆಯನ್ನು ಅದೇ ರೀತಿ ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಿಕೊಳ್ಳಿ. ನೋಡಿ, ನಾನು ಎಲ್ಲ ಆಲೂಗಡ್ಡೆಯನ್ನು ನೀರಿನಲ್ಲೇ ಹಾಕಿ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ನೀವು ಇದೇ ರೀತಿ ಚೆನ್ನಾಗಿ ಆಲೂಗಡ್ಡೆಯನ್ನು ತೊಳೆದುಕೊಳ್ಳಿ. ನಂತರ ಈ ರೀತಿ ಚಿಪ್ಸ್ ಮಾಡಿಕೊಳ್ಳಬೇಕು. ನಿಮ್ಮ ಹತ್ರ ಯಾವ ಮಿಷನ್ ಇದೆ ಅದರಲ್ಲಿ ಮಾಡಿಕೊಳ್ಳಿ. ಈ ರೀತಿ ನಾವು ಕೊಬ್ಬರಿ, ಸೋರೆಕಾಯಿ ಗೀಸ್ತೀವಲ್ವ, ಈ ರೀತಿ ಎಲ್ಲಿ ಮಾಡಿಕೊಂಡರೂ ನಡೆಯುತ್ತದೆ. ಇಲ್ಲದಿದ್ದರೆ ಮಾರ್ಕೆಟ್ನಲ್ಲಿ ಸುಲಭವಾಗಿ ಆಲೂ ಚಿಪ್ಸ್ ಮಾಡೋದು ಸಿಗುತ್ತದೆ. ಇದನ್ನು ತೆಗೆದುಕೊಂಡು ಬಂದರೆ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು. ನೋಡಿ, ಒಂದು ಆಲೂಗಡ್ಡೆಯನ್ನು ತೆಗೆದು ಇವಾಗ ಚಿಪ್ಸ್ ಮಾಡಿಕೊಳ್ಳಿ. ತುಂಬ ಸುಲಭವಾಗಿ ತೆಳುವಾಗಿ ಬರುತ್ತದೆ. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ. ಇದೇ ರೀತಿ ನೀವು ಚಿಪ್ಸ್ ಮಾಡಿಕೊಂಡು ನೀರಿನಲ್ಲಿ ಹಾಕಿಕೊಳ್ಳಿ. ನಾವು ಚಿಪ್ಸ್ ಮಾಡಿದ ತಕ್ಷಣ ನೀರಿನಲ್ಲಿ ಹಾಕಿಕೊಳ್ಳಬೇಕು. ಇಲ್ಲದಿದ್ದರೆ ಚಿಪ್ಸು ಸ್ವಲ್ಪ ಕಪ್ಪಾಗುತ್ತದೆ. ಅದಕ್ಕೋಸ್ಕರ ನೀರಿನಲ್ಲಿ ಹಾಕಿಕೊಳ್ಳಿ. ನೋಡಿ, ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಈ ರೀತಿ ಮಾಡಿ ಇಟ್ಟುಕೊಳ್ಳಿ. ಈ ಚಿಪ್ಸ್ ಅಂತೂ ವರ್ಷವಿಟ್ಟರೂ ಹಾಳಾಗುವುದಿಲ್ಲ. ಮಾರ್ಕೆಟ್ನಿಂದ ತರುವ ಬದಲು ಈ ರೀತಿ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಪಟಿಕ ಹಾಕಿಕೊಳ್ಳಬೇಕು. ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗುತ್ತದೆ. ಪ್ರತಿಯೊಂದು ಪಾತ್ರೆಗೆ 1 ಇಂಚಾಗಿ ಪಟಿಕ ಹಾಕಿಕೊಳ್ಳಿ. ಹಾಕುವುದರಿಂದ ಸ್ವಲ್ಪನೂ ಆಲೂಗಡ್ಡೆ ಕಪ್ಪಾಗುವುದಿಲ್ಲ. ಈ ರೀತಿ ನಾವು ರಾತ್ರಿ ಮಾಡಿ ಇಟ್ಟುಕೊಂಡರೆ ಬೆಳಗ್ಗೆ ನಾವು ಚಿಪ್ಸ್ ಮಾಡಿಕೊಳ್ಳಬಹುದು. ನೋಡಿ, ಬೆಳಗ್ಗೆ ಎಷ್ಟು ಚೆನ್ನಾಗಿ ಇದೆ, ಸ್ವಲ್ಪನೂ ಕಪ್ಪಾಗಿಲ್ಲ, ವೈಟಾಗಿ ಇದೆ. ಈ ರೀತಿ ರೆಡಿಯಾಗುತ್ತದೆ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟುಕೊಳ್ಳಿ. ಅದಕ್ಕೆ ಒಂದು 10 ಲೀಟರ್ ನೀರನ್ನು ಹಾಕಿಕೊಳ್ಳಿ. ನೀವು ಇಲ್ಲಿ ನೀರಿನ ಅಳತೆ ಬೇಕಾಗುವುದಿಲ್ಲ, ಎಷ್ಟು ಹಾಕಿಕೊಂಡರೂ ನಡೆಯುತ್ತದೆ. ಇದಕ್ಕೆ ಸೇಂದಾ ನಮಕ್ ಅಥವಾ ಉಪವಾಸದ ಉಪ್ಪನ್ನು ಹಾಕಿಕೊಳ್ಳಿ. ಈ ರೀತಿ ಉಪವಾಸದ ಉಪ್ಪು ಹಾಕಿಕೊಂಡು ಮಾಡಿದರೆ ಉಪವಾಸಕ್ಕೂ ನಡೆಯುತ್ತದೆ. ಚೆನ್ನಾಗಿ ನೀರು ಕುದಿಯಲು ಬಿಡಿ. ಕುದಿಯುತ್ತಿರುವ ನೀರಿಗೆ ಈ ಚಿಪ್ಸ್ ಹಾಕಿಕೊಳ್ಳಬೇಕು. ನೋಡಿ, ನೀರು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೀರು ಚೆನ್ನಾಗಿ ಕುದಿ ಬರಬೇಕು. ಆವಾಗ ಮಾಡಿಟ್ಟಿರುವ ಆಲೂಗಡ್ಡೆಯ ಚಿಪ್ಸನ್ನು ಹಾಕಿಕೊಳ್ಳಿ. ನಾನು ಇಲ್ಲಿ 5 kgಗೆ ಒಂದು ಸಲ ಬೇಯಿಸ್ತಾ ಇರೋದು. 25 kg ಇರುವುದರಿಂದ 5 ಸಲ ನಾನು ಬೇಯಿಸಿಕೊಳ್ಳುತ್ತೇನೆ. 5 kg ಬೇಯಿಸುವುದರಿಂದ ತುಂಬಾ ಸುಲಭವಾಗಿ ಬೇಯುತ್ತದೆ. ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ 5 kgಯಲ್ಲಿ ಮಾಡ್ತಾ ಇದ್ದರೆ 2 ಸಲ ಮಾಡಿಕೊಳ್ಳಿ. 2.5 kg ಬೇಯಿಸಿದರೂ ನಡೆಯುತ್ತದೆ. ಇಲ್ಲದಿದ್ದರೆ 5 kg ಒಂದು ಸಲ ಬೇಯಿಸಿದರೂ ನಡೆಯುತ್ತದೆ. ಪಾತ್ರೆ ಸ್ವಲ್ಪ ದೊಡ್ಡ ಸೈಜಲ್ಲಿದ್ದರೆ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಮೇಲಿರುವ ಎಲ್ಲ ವೈಟನ್ನು ತೆಗೆದುಕೊಳ್ಳಿ. ಈ ವೈಟ್ ತೆಗೆಯುವುದರಿಂದ ಆಲೂಗಡ್ಡೆ ಚಿಪ್ಸ್ ತುಂಬಾ ಬಿಳುಪಾಗಿ ಬರುತ್ತದೆ ಹಾಗೂ ತುಂಬಾ ಚೆನ್ನಾಗಿ ಇರುತ್ತದೆ. ವರ್ಷವಿಟ್ಟರೂ ಹಾಳಾಗುವುದಿಲ್ಲ. ಮಾರ್ಕೆಟ್ನಿಂದ ತರುವ ಬದಲು ಈ ರೀತಿ ಮಾಡಿಕೊಳ್ಳಬಹುದು. ನೋಡಿ, ಆಲೂಗಡ್ಡೆ ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಆಲೂಗಡ್ಡೆ ಚೆನ್ನಾಗಿ ಬೆಂದರೆ ಸ್ವಲ್ಪನೂ ಮುರಿಯುವುದಿಲ್ಲ. ಇನ್ನೂ ಸ್ವಲ್ಪ ಬೇಯಿಸಿಕೊಳ್ಳಿ. ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ. ಈ ರೀತಿ ಎಷ್ಟು ಫೋಲ್ಡ್ ಮಾಡಿದರೂ ಆಲೂಗಡ್ಡೆ ಮುರಿಯುವುದಿಲ್ಲ. ಈ ರೀತಿ ಆದರೆ ಸಾಕು. ಚಿಪ್ಸನ್ನು ತೆಗೆದುಕೊಳ್ಳಿ. ಈ ರೀತಿ ತೆಗೆದು ನೀರೆಲ್ಲ ಸೋಸಿಕೊಂಡರೆ ತುಂಬ ಚೆನ್ನಾಗಿ ಚಿಪ್ಸ್ ರೆಡಿಯಾಗುತ್ತದೆ. ಈ ರೀತಿ ಇದನ್ನೆಲ್ಲ ತೆಗೆದುಕೊಳ್ಳಿ. ಇದು ಬಿಸಿಲಿನಲ್ಲಿ ಮಾಡಿಕೊಳ್ಳಿ. ನೆರಳಿನಲ್ಲಿ ಮಾಡಿಕೊಂಡರೆ ಕಲರ್ ಚೇಂಜ್ ಆಗುತ್ತದೆ. ಅದಕ್ಕೋಸ್ಕರ ಬಿಸಿಲಿನಲ್ಲಿ ಮಾಡಿಕೊಳ್ಳಿ. ನಾವು ಫ್ಯಾನ್ನ ಕೆಳಗೆ ಮಾಡಿಕೊಂಡರೆ ಸ್ವಲ್ಪ ಕೆಂಪು ಕಲರಲ್ಲಿ ಬರುತ್ತದೆ. ಅದಕ್ಕೋಸ್ಕರ ಬಿಸಿಲಿನಲ್ಲಿ ಮಾಡಿಕೊಳ್ಳಿ.
ಚೆನ್ನಾಗಿ ಎಲ್ಲಿ ಬಿಸಿಲು ಬರುತ್ತದೆ ಅಲ್ಲಿ ಹಾಕಿಕೊಂಡರೆ ನಡೆಯುತ್ತದೆ. ನೋಡಿ, ಈ ರೀತಿ ಸೀರೆ ಮೇಲೆ ಒಂದೊಂದಾಗಿ ಒಣ ಹಾಕಿಕೊಳ್ಳಿ. ನೀವು ಇಬ್ಬರಿಲ್ಲ ಅಥವಾ ಮೂವರ ಸಹಾಯದಿಂದ ಮಾಡಿಕೊಂಡರೆ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಏಕೆಂದರೆ ಒಂದೊಂದಾಗಿ ಒಣ ಹಾಕುವುದರಿಂದ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತದೆ. ನೋಡಿ, ಇದೇ ರೀತಿ ನಾನು ಇಲ್ಲಿ ಎಲ್ಲ 25 kg ಆಲೂಗಡ್ಡೆಯಿಂದ ಚಿಪ್ಸ್ ರೆಡಿ ಮಾಡಿಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದೇ ರೀತಿ ಎಲ್ಲ ಆಲೂಗಡ್ಡೆಯನ್ನು ಒಣ ಹಾಕಿಕೊಳ್ಳಿ. 1-2 ಗಂಟೆಯ ನಂತರ ಇದರ ಮೇಲೆ ನೀವು ಒಂದು ಸೀರೆ ಹಾಕಿಕೊಳ್ಳಿ. ಆಲೂಗಡ್ಡೆ ಚಿಪ್ಸ್ ತುಂಬ ತೆಳುವಿರುವುದರಿಂದ ಗಾಳಿಯಲ್ಲಿ ಹಾರಿ ಹೋಗುತ್ತದೆ. ಅದಕ್ಕೋಸ್ಕರ ಇದರ ಮೇಲೆ ಒಂದು ಸೀರೆ ಹಾಕಿಕೊಂಡರೆ ಹಾರುವುದಿಲ್ಲ. ಬಿಸಿಲಂತೂ ಬೇಸಿಗೆಯಲ್ಲಿ ತುಂಬಾ ಇರುತ್ತದೆ ಹಾಗೂ ತುಂಬ ತೆಳುವಿರುವುದರಿಂದ ಬೇಗನೂ ಒಣಗುತ್ತದೆ. ನೋಡಿ, ಇಲ್ಲಿ ನಾನು ಪೂರ್ತಿ ಆಲೂ ಚಿಪ್ಸ್ ಮೇಲೆ ಸೀರೆ ಹಾಕಿಕೊಂಡಿದ್ದೀನಿ. ಇದೇ ರೀತಿ ನೀವು ಹಾಕಿಕೊಳ್ಳಿ. ಈ ರೀತಿ ಹಾಕುವುದರಿಂದ ಕಸ ಕಡ್ಡಿ ಏನೂ ಅದರ ಮೇಲೆ ಇರುವುದಿಲ್ಲ. ಚಿಪ್ಸ್ ಅಂತೂ ತುಂಬ ಬಿಳುಪಾಗಿ ಬರುತ್ತದೆ. ಅದಕ್ಕೋಸ್ಕರ ತೆಳುವಿರುವುದರಿಂದ ತುಂಬಾ ಬೇಗ ಒಣಗುತ್ತದೆ. 5 ಗಂಟೆ ಬಿಸಿಲಿನಲ್ಲಿ ಹಾಕಿಕೊಂಡರೂ ನಡೆಯುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಬಿಳುಪಾಗಿ ಬರುತ್ತದೆ ಹಾಗೂ ಈ ರೀತಿ ಮಾಡಿ ಇಟ್ಟುಕೊಳ್ಳುವುದರಿಂದ ವರ್ಷದ ತನಕ ಹಾಳಾಗುವುದಿಲ್ಲ ಹಾಗೂ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತದೆ. ಮಕ್ಕಳಿಗೆ ಈ ರೀತಿ ಕೊಟ್ಟರೆ ಹೊರಗಿನಿಂದ ತಂದು ಕೊಡುವ ಅವಶ್ಯಕತೆಯೂ ಇರುವುದಿಲ್ಲ. ಇವಾಗ ನಿಮಗೆ ಸ್ವಲ್ಪ ನಾನು ಕರಿದು ತೋರಿಸುತ್ತೇನೆ. ಸೈಜಲ್ಲೂ ತುಂಬಾ ಚೆನ್ನಾಗಿ ಇರುತ್ತದೆ. ನೋಡಿ, ಕಾದ ಎಣ್ಣೆಯಲ್ಲಿ ಹಾಕಿಕೊಳ್ಳಿ. ತುಂಬ ವೈಟಾಗಿ ಬರುತ್ತದೆ ಹಾಗೂ ತುಂಬ ಕ್ರಿಸ್ಪಿಯಾಗಿ ಇರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಸೈಜ್ ಬಂದಿದೆ ಅಂತ. ಈ ರೀತಿ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಡುತ್ತಾರೆ. ಇದರ ಮೇಲೆ ನಿಮಗೆ ಯಾವ ಫ್ಲೇವರ್ ಬೇಕೋ ಅದರ ಖಾರ ಮಸಾಲೆ, ಚಾಟ್ ಮಸಾಲ ಏನಾದರೂ ಹಾಕಿಕೊಂಡರೂ ನಡೆಯುತ್ತದೆ. ಈ ಚಿಪ್ಸ್ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಒಂದು ಸಲ ಈ ರೀತಿ ಮಾಡಿಕೊಳ್ಳಿ, ವರ್ಷ ತನಕ ಹಾಳಾಗುವುದಿಲ್ಲ. ಥ್ಯಾಂಕ್ ಯು.